ಎಸ್ಐಟಿ ತನಿಖೆ ನಡೆಯುತ್ತಿರುವ ಹೊತ್ತಲ್ಲೇ ಡಿಕೆ ಶಿವಕುಮಾರ್ ಒಂದು ಬಾಂಬ್ ಅನ್ನು ಸಿಡಿಸಿದ್ರು. ಧರ್ಮಸ್ಥಳ ಪ್ರಕರಣದ ವಿಚಾರದಲ್ಲಿ ಒಂದು ಷಡ್ಯಂತ್ರ ನಡೆದಿದೆ. ಆ ಷಡ್ಯಂತ್ರ ಹೇಳಿಕೆಯ ವಿಚಾರ ಬಟಾಬಯಲಾಗ್ತಾ ಇದೆ. ಧರ್ಮಸ್ಥಳ ಷಡ್ಯಂತ್ರ ಡಿಕೆ ಹೇಳಿಕೆಯ ರಹಸ್ಯ ಬಟಾಬಯಲು. ಬಿಜೆಪಿಯ ಮೂಲಕ್ಕೆ ಕೈ ಇಟ್ಟ ಡಿಸಿಎಂ ಡಿಕೆ. ಧರ್ಮಸ್ಥಳ ಬುರುಡೆ ಪ್ರಕರಣ ಸ್ಫೋಟಕ ಹೇಳಿಕೆ ನೀಡಿದ ಡಿಕೆ ಶಿವಕುಮಾರ್ ಕುತಂತ್ರ ಮಾಡಿದ್ದೇ ಕೇಸರಿ ಪಡೆ ಅರ್ಥಾತ್ ಬಿಜೆಪಿಗರು. ಧರ್ಮಕ್ಷೇತ್ರವನ್ನ ಮುಂದಿಟ್ಟುಕೊಂಡು ಬಿಜೆಪಿ ರಣಹೇಡಿ ರಾಜಕಾರಣ ಮಾಡ್ತಾ ಇದೆ. ಸದನದಲ್ಲಿ ಧರ್ಮಸ್ಥಳದ ಹಿಂದೆ ಷಡ್ಯಂತ್ರ ಇದೆ ಎಂದಿದ್ದ ಡಿಕೆಶಿ ಆ ಹೇಳಿಕೆಯ ರಹಸ್ಯ ನೋಡಿ ಇದು. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರದ ಹಿಂದೆ ಬಿಜೆಪಿಯ ಕೈವಾಡ ಇದೆ. ಕೇಸರಿ ಪಕ್ಷದೊಳಗಿನ ಆಂತರಿಕ ಕಚ್ಚಾಟವೇ ಇದಕ್ಕೆ ಮೂಲ ಕಾರಣ. ಧರ್ಮಸ್ಥಳಕ್ಕೆ ನ್ಯಾಯ ಸಿಗಬೇಕು ಎಂದು ಬಿಜೆಪಿಯವರು ಎಂದೂ ಬಯಸಿಲ್ಲ ಎಂದು ಹೇಳಿಲ್ಲ. ಬಿಜೆಪಿ ಪಕ್ಷದ ಮೂಲ ಕಾರ್ಯಕರ್ತರೇ ಷಡ್ಯಂತ್ರ ಮಾಡಿರೋದು. ಧರ್ಮಸ್ಥಳದ ವಿರುದ್ಧ ಕೆಟ್ಟ ಹೆಸರು ತರಬೇಕು ಎಂದು ಮಾಡಿರುವ ಕೆಲಸ ಇದು. ಇದನ್ನು ನೇರವಾಗಿ ಬಿಜೆಪಿ ಪಕ್ಷದ ವಿರುದ್ಧ ಆರೋಪಿಸಿದ ಡಿಕೆ ಶಿವಕುಮಾರ್. ನೋಡಿ, ರಾಜ್ಯ ಆರೋಗ್ಯ ಸಚಿವ ಗುಂಡೂರಾವ್ ಒಂದು ಬಾರಿ ಹೇಳಿದಂತ ಹೇಳಿಕೆ ಎಡಪಂಥೀಯ ಸಂಘಟನೆಗಳ ಒತ್ತಾಯದ ಮೇರೆಗೆ ನಾವು ಈ ಒಂದು ಎಸ್ಐಟಿ ತನಿಖಾ ತಂಡವನ್ನು ರಚನೆ ಮಾಡಿದ್ವಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಡಿಕೆಶಿ ಅವರು ಈ ತರಹದ್ದೇ ಒಂದು ಹೇಳಿಕೆ ಕೊಟ್ಟಿದ್ರು. ಪೊಲಿಟಿಕಲ್ ಷಡ್ಯಂತ್ರ ನಡೀತಾ ಇದೆ ಎನ್ನುವಂಥ ಹೇಳಿಕೆ. ಆಗ ಸಾಕಷ್ಟು ಜನ ಅಂದುಕೊಂಡಿದ್ದು ಇವರು ಕೂಡ ಎಡಪಂಥೀಯರ ಬಗ್ಗೆನೇ ಹೇಳ್ತಿದ್ದಾರೆ ಅಂತ ಹೇಳಿ. ಆದರೆ ಅವರ ಹೇಳಿಕೆಯ ಮೂಲಗಳನ್ನು ಕಂಡುಹಿಡಿಯೋದಕ್ಕೆ ಕಷ್ಟ ಆಗಿತ್ತು. ಇವತ್ತದು ಬಟಾಬಯಲಾಗಿದೆ. ಡಿಕೆಶಿ ಷಡ್ಯಂತ್ರದ ಹೇಳಿಕೆ ಕೊಟ್ಟಿದ್ದು ಬಿಜೆಪಿಗರ ವಿರುದ್ಧನೇ ಅನ್ನೋದು. ಕೇಸರಿ ಪಡೆಗಳೇ ಷಡ್ಯಂತ್ರ ಮಾಡ್ತಾ ಇರೋದು. ಧರ್ಮ ಕ್ಷೇತ್ರವನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಈ ನೇರ ಬಿಜೆಪಿಗರ ವಿರುದ್ಧ ಈಗ ಆರೋಪವನ್ನು ಮಾಡ್ತಾ ಇರುವಂತಹದ್ದು ಡಿಕೆ ಶಿವಕುಮಾರ್. ಬಿಜೆಪಿ ಪಕ್ಷದ ಮೂಲ ಕಾರ್ಯಕರ್ತರು, ಅದರರ್ಥ ಈ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಇರ್ತಾರೆ. ನೋಡಿ ಸ್ಥಳೀಯ ಲೀಡರ್ಸ್ಗಳಿರ್ತಾರೆ ಬಿಜೆಪಿಯದ್ದು. ಅವರು ತಾಲೂಕು ಅಧ್ಯಕ್ಷರಾಗಿರ್ತಾರೆ, ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರ್ತಾರೆ. ಆದರೆ ಕಾರ್ಯಕರ್ತರು ಅಂತ ಬಂದಾಗ ಕಾಂಗ್ರೆಸ್ಸಿಗರಂತೆ ಒಂದು ಸಾಧಾರಣ ಕಾರ್ಯಕರ್ತರಾಗಿರೋದಿಲ್ಲ. ಬಿಜೆಪಿಯಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರಿಗೂ ಕೂಡ ಬೂತ್ ಮಟ್ಟದ ಜವಾಬ್ದಾರಿಗಳನ್ನು ಕೊಡಲಾಗಿರುತ್ತೆ. ಆ ತರಹದ ಕಾರ್ಯಕರ್ತರೇ ಶ್ರದ್ಧಾ ಕೇಂದ್ರವನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡ್ತಾ ಇರೋದು, ಷಡ್ಯಂತ್ರ ಮಾಡ್ತಾ ಇರೋದು ಅಂತ ಹೇಳಿ. ಷಡ್ಯಂತ್ರ ಅಂದ್ರೇನು? ಷಡ್ಯಂತ್ರ ಅಂದ್ರೆ ಪ್ಲಾನ್ಡ್ ಆಗಿ, ಅತ್ಯಂತ ವ್ಯವಸ್ಥಿತವಾಗಿ ಪೊಲಿಟಿಕಲ್ ಸಬ್ಜೆಕ್ಟ್ ಆಗಿ ಮಾರ್ಪಡಿಸೋದೇ ಷಡ್ಯಂತ್ರ, ರಾಜಕೀಯ ಭಾಷೆಯಲ್ಲಿ ಹೇಳೋದಾದ್ರೆ. ಇನ್ನು ಷಡ್ಯಂತ್ರದ ಕನ್ನಡದ ಬೇರೆ ಬೇರೆ ವ್ಯಾಖ್ಯಾನಗಳು ಸಿಗ್ತವೆ. ಆದರೆ ಈ ಧರ್ಮಸ್ಥಳದ ಹೆಣವೂತ ಪ್ರಕರಣದಲ್ಲಿ ಪೊಲಿಟಿಕಲ್ ಸಬ್ಜೆಕ್ಟ್ ಮಾಡ್ಕೊಂಡ್ರು ಧರ್ಮಸ್ಥಳ ಪ್ರಕರಣವನ್ನ. ಅವರಿಗೆ ಮಂಜುನಾಥನ ಮೇಲೆ ಭಕ್ತಿ ಇಲ್ಲ, ಮಂಜುನಾಥನ ಪಾವಿತ್ರ್ಯತೆ ಹಾಳಾಗುತ್ತೆ ಅನ್ನೋದ್ರ ಬಗ್ಗೆ ಪರಿಜ್ಞಾನ ಇಲ್ಲ. ಅವರಿಗೆ ಬೇಕಾಗಿರೋದು ಒಂದು ಪೊಲಿಟಿಕಲ್ ಸಬ್ಜೆಕ್ಟ್ ಅಷ್ಟೇ. ನಾನು ಡಿಕೆ ಶಿವಕುಮಾರ್ ಅವರ ಇವತ್ತಿನ ಹೇಳಿಕೆ ಬಗ್ಗೆ ಮಾತನಾಡ್ತಾ ಇರೋದು. ಸೊ ಸದನದಲ್ಲಿ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ರು. ಆಗ ಬೇರೆ ಬೇರೆ ಅರ್ಥಗಳಲ್ಲಿ ಚರ್ಚೆಗಳು ಶುರುವಾಗಿತ್ತು. ಕಾಂಗ್ರೆಸ್ಸಿಗರೇ ಡಿಕೆಯನ್ನ ಖಂಡನೆ ಮಾಡಿದ್ರು, ಆ ಹೇಳಿಕೆಯ ಬಗ್ಗೆ ಖಂಡಿಸಿದ್ರು. ಆದರೆ ಕುತಂತ್ರ ಮಾಡಿದ್ದೆ ಕೇಸರಿ ಪಡೆ ಅಂತ ಹೇಳಿ ಈಗ ಹೇಳ್ತಿದ್ದಾರೆ ಡಿಕೆ. ಧರ್ಮಕ್ಷೇತ್ರವನ್ನು ಮುಂದಿಟ್ಟುಕೊಂಡು ಬಿಜೆಪಿ ರಣಹೇಡಿ ರಾಜಕಾರಣ ಮಾಡ್ತಾ ಇದೆ. ಸದನದಲ್ಲಿ ಧರ್ಮಸ್ಥಳದ ಹಿಂದೆ ಷಡ್ಯಂತ್ರ ಇದೆ ಎಂದಿದ್ದ ಡಿಕೆಶಿಯ ಆ ಒಂದು ಹೇಳಿಕೆಯ ಅರ್ಥಗಳು ಬಟಾಬಯಲಾಗ್ತಾ ಇದೆ. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರದ ಹಿಂದೆ ಬಿಜೆಪಿ ಇದೆ. ಕೇಸರಿ ಪಕ್ಷದೊಳಗಿನ ಆಂತರಿಕ ಕಚ್ಚಾಟವೇ ಇದಕ್ಕೆ ಮೂಲ ಕಾರಣ. ಧರ್ಮಸ್ಥಳಕ್ಕೆ ನ್ಯಾಯ ಸಿಗಬೇಕು ಎಂದು ಬಿಜೆಪಿಯವರು ಯಾವತ್ತೂ ಬಯಸಿಲ್ಲ. ಬಿಜೆಪಿ ಪಕ್ಷದ ಮೂಲ ಕಾರ್ಯಕರ್ತರೇ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.